ಎಲ್ರಿಗೂ ನಮಸ್ಕಾರ. ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ವ್ಯಾಕ್ಯೂಮ್ ಪಂಪ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ನಾರ್ಮಲಿ ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ ವ್ಯಾಕ್ಯೂಮ್ ಪಂಪ್ ಒಂದು ಇಂಪಾರ್ಟೆಂಟ್ ಆದ ಒಂದು ಟೂಲ್ಸ್ ಅಂತಲೂ ಹೇಳ್ಬೋದು, ಒಂದು ಡಿವೈಸ್ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದರೆ ಯಾವುದೇ ಎ ಸಿ ಆಗಿರ್ಬೋದು, ರೆಫ್ರಿಜರೇಷನ್ ಚಿಲ್ಲರ್ಸ್ ಆಗಿರ್ಬೋದು, ಅದರಲ್ಲಿ ವ್ಯಾಕ್ಯೂಮ್ ಮಾಡೋದೊಂದು ಇಂಪಾರ್ಟೆಂಟ್ ಒಂದು ಪ್ರೋಸೆಸ್ ಆಗಿರುತ್ತೆ. ಹೇಗೆ ಗ್ಯಾಸ್ ಚಾರ್ಜಿಂಗ್ ಇರುತ್ತೋ, ಲೀಕ್ ಟೆಸ್ಟಿಂಗ್ ಇರುತ್ತೋ, ಅದೇ ಥರ ವ್ಯಾಕ್ಯೂಮ್ ಮಾಡೋದು ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ. ಸೊ ಅದಕ್ಕೆ ನಾವು ವ್ಯಾಕ್ಯೂಮ್ ಪಂಪನ್ನು ಯೂಸ್ ಮಾಡಬೇಕಾಗತ್ತೆ. ಈ ಥರ ವ್ಯಾಕ್ಯೂಮ್ ಪಂಪ್ ಬರುತ್ತೆ. ಇದರಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂದರೆ ಜಾಸ್ತಿ ಮೈಕ್ರೋನ್ಸ್ ವರೆಗೆ ವ್ಯಾಕ್ಯೂಮ್ ಮಾಡುವಂಥ ವ್ಯಾಕ್ಯೂಮ್ ಪಂಪ್ ಇರುತ್ತೆ. ಮತ್ತು ನಾರ್ಮಲಾಗಿ ಕೆಲವರು ಕಂಪ್ರೆಸರ್ನೇ ಯೂಸ್ ಮಾಡ್ಕೊಂಡು ವ್ಯಾಕ್ಯೂಮ್ ಮಾಡ್ತಾರೆ. ಅದು ಅಷ್ಟೇನು ಪರ್ಫೆಕ್ಟಾಗಿ ಆಗೋಲ್ಲ. ಕ್ಲಿಯರಾಗಿ ನಮಗೆ ಬೇಕಿರುವಷ್ಟು ಮೈಕ್ರೋನ್ಸ್ ಅದರಲ್ಲಿ ವ್ಯಾಕ್ಯೂಮ್ ಆಗೋಲ್ಲ. ಸೊ ನಾರ್ಮಲಾಗಿ ಇಲ್ಲಿ ಇದರ ಮೇಲ್ಗಡೆ ಬರೆದಿರುತ್ತೆ ಎಷ್ಟು CFM ವರೆ ಆಗುತ್ತೆ. 8 CFM 15 ಮೈಕ್ರಾನ್ ತನಕ ಇದು ವ್ಯಾಕ್ಯೂಮ್ ಮಾಡುತ್ತೆ. ಸೊ ವ್ಯಾಕ್ಯೂಮ್ ಪಂಪ್ ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಯ್ನಾಗಿ ಇದರೊಳಗೆ ಆಯಿಲ್ ಲೆವೆಲ್ ನೋಡಲಿಕ್ಕೆ ಇಲ್ಲಿ ಸೈಡಲ್ಲಿ ಇರುತ್ತೆ. ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಲೆವೆಲ್ ಇದೆ. ಸೊ ನಾವು ಇದು ಆಯಿಲ್ ಲೆವೆಲ್ ಯಾವಾಗಲೂ ಮೇಂಟೈನ್ ಮಾಡ್ತಾ ಇರಬೇಕು. ಮತ್ತು ಇಲ್ಲೊಂದು ಪೋರ್ಟ್ ನೋಡ್ಬೋದು. ಈ ಪೋರ್ಟಲ್ಲಿ ನಾವು ಚಾರ್ಜಿಂಗ್ ಲೈನ್ ಯೂಸ್ ಮಾಡಲಿಕ್ಕೆ, ಅಂದರೆ ಇಲ್ಲಿಂದ ವ್ಯಾಕ್ಯೂಮ್ ಆಗುತ್ತೆ, ಇಲ್ಲಿಂದ ಎಳ್ಕೊಳ್ಳುತ್ತೆ. ಈ ಪೋರ್ಟಲ್ಲಿ ಇದರಿಂದ ಹೊರಗೆ ಬಿಡುತ್ತದೆ. ಸೊ ಇದು ಒಂದು ಕಡೆಯಿಂದ ಸಕ್ಷನ್ ಮಾಡಿ ಇನ್ನೊಂದು ಕಡೆಯಿಂದ ಡಿಸ್ಚಾರ್ಜ್ ಮಾಡ್ತಾ ಇರುತ್ತೆ. ಸೊ ಇದೇನಿಲ್ಲ, ಹೇಗೆ ನೀರಿನ ಪಂಪ್ ಇರುತ್ತೆ ಅದೇ ಥರ ಒಂದು ವ್ಯಾಕ್ಯೂಮ್ ಪಂಪ್, ಗಾಳಿಯನ್ನು ಎಳೆದು ಹೊರಗೆ ಬಿಡ್ತದೆ ಅಷ್ಟೇ. ಅದಕ್ಕೆ ಯೂಸ್ ಮಾಡೋದು ವ್ಯಾಕ್ಯೂಮ್ ಪಂಪ್ ಅಂತ. ಸೊ AC ರೆಫ್ರಿಜರೇಷನಲ್ಲಿ ನಾವು ವರ್ಕ್ ಮಾಡ್ತೇವೆ, ಅದರಲ್ಲಿ ಲೀಕ್ ಟೆಸ್ಟ್ ಮಾಡ್ತೇವೆ, ಮತ್ತು ಏನಾದರೂ ಬ್ರೇಸಿಂಗ್ ಮಾಡ್ತೇವೆ. ಅದೆಲ್ಲ ಕೆಲಸ ಆದ ನಂತರ ಗ್ಯಾಸ್ ಚಾರ್ಜ್ ಮಾಡಲಿಕ್ಕಿಂತ ಮುಂಚೆ ಒಂದು ವ್ಯಾಕ್ಯೂಮ್ ಅಂತ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಯೂನಿಟ್ ಒಳಗೆ ಮೋಯ್ಶ್ಚರ್ ಅಂದರೆ ನಾರ್ಮಲ್ ಗಾಳಿ ಆಗಿರ್ಬೋದು, ಮತ್ತು ಹೊರಗಡೆ ತೇವಾಂಶ ಎಲ್ಲ AC ಟ್ಯೂಬ್ ಒಳಗಡೆ ಇರುತ್ತೆ. ಸೊ ಆ ಟ್ಯೂಬ್ ಒಳಗಿಂದೆಲ್ಲ ವ್ಯಾಕ್ಯೂಮ್ ಮೆಷಿನ್ ಯೂಸ್ ಮಾಡಿ ಆ ಎಲ್ಲ ಮೋಯ್ಶ್ಚರನ್ನು ಹೊರಗೆ ತೆಗಿಬೇಕು. ಸೊ ಅದಕ್ಕೆ ಏನು ಮಾಡೋ, ಆ ಟೈಮಲ್ಲಿ ಈ ಥರ ಪಂಪ್ ಯೂಸ್ ಮಾಡ್ತೇವೆ. ಈ ಪಂಪ್ ಏನಾಗಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಕನೆಕ್ಟ್ ಆದಾಗ ಸಿಸ್ಟಮ್ ಒಳಗೆ ಕ್ಲೋಸ್ ಆಗಿರುತ್ತೆ. ಎಲ್ಲೂ ಸಿಸ್ಟಮಿಂದ ಗ್ಯಾಸ್ ಅಥವಾ ಏರ್ ಬರಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಆವಾಗ ಏನಾಗುತ್ತೆ ಅಲ್ಲ, ಒಂದು ಕ್ಲೋಸ್ ಆಗಿರೋ ಸರ್ಕ್ಯೂಟಿಂದ ಇದು ಎಳಿತಾ ಇರುತ್ತೆ. ಎಳೆದು ಏನಾಗುತ್ತೆ ಅಂತ ಹೇಳಿದರೆ, ಆ ಏರಿಯಾದಲ್ಲಿರುವ ಎಲ್ಲ ಗಾಳಿಗಳನ್ನು ಹೊರಗೆ ಹಾಕಿಬಿಡುತ್ತೆ. ಸೊ ಆ ಏರಿಯಾ ಪೂರ ವ್ಯಾಕ್ಯೂಮ್ ಆಗುತ್ತೆ. ವ್ಯಾಕ್ಯೂಮ್ ಆದಾಗ ಅಲ್ಲಿ ಯಾವುದೇ ಮಾಯ್ಶ್ಚರ್ ಇರಲ್ಲ, ಯಾವುದೇ ಗಾಳಿ ಅಂಶಗಳಿರಲ್ಲ, ಏನೂ ಇರಲ್ಲ. ಯಾಕಂತ ಹೇಳಿದರೆ ಅಷ್ಟು ಈ ಪಂಪ್ ಅದರೊಳಗಿರುವ ಮಾಯ್ಶ್ಚರನ್ನು ಹೊರಗೆ ತೆಗೆದಿರುತ್ತೆ. ಸೊ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಈ ಪಂಪ್ ಯೂಸ್ ಮಾಡಿದಾಗ ನಮಗೆ ಫುಲ್ಲಾದ ವ್ಯಾಕ್ಯೂಮ್ ಮಾಡಲಿಕ್ಕಾಗತ್ತೆ. ಆ ಸಿಸ್ಟಮಲ್ಲಿ ಮತ್ತೆ ಎಲ್ಲಾದರೂ ಲೀಕ್ ಇದ್ದು ಸಹ ನಾವು ಈ ಪಂಪ್ ಯೂಸ್ ಮಾಡಿ ಎಳಿತಾ ಇದ್ದರೆ ಏನಾಗುತ್ತೆ, ಇಲ್ಲಿಂದ ಎಳಿತಾ ಇರುತ್ತೆ, ಅಲ್ಲಿಂದ ಹೊರಗಡೆಯಿಂದ ಗಾಳಿ ಸಿಸ್ಟಮ್ ಒಳಗೆ ಬರ್ತಾ ಇರುತ್ತೆ. ಸೊ ಫಸ್ಟ್ ಲೀಕ್ ಟೆಸ್ಟ್ ಮಾಡಿ ಕರೆಕ್ಟ್ ಆದ ನಂತರನೇ ವ್ಯಾಕ್ಯೂಮ್ ಪಂಪ್ ಯೂಸ್ ಮಾಡಿ ಮಾಯ್ಶ್ಚರ್ನ ಹೊರಗೆ ಹಾಕಿ ಆಮೇಲೆ ಮತ್ತೆ ಗ್ಯಾಸ್ ಚಾರ್ಜ್ ಮಾಡುವೆ. ಯಾಕಂತ ಹೇಳಿದ್ರೆ ಮಾಯ್ಶ್ಚರ್ ಇರುವ ಸಿಸ್ಟಮಿಗೆ ನಾವು ಗ್ಯಾಸ್ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಯ್ಶ್ಚರ್ ಒಂದು ಶತ್ರು ಅಂತಲೂ ಹೇಳ್ಬೋದು ನಮ್ಮ AC ಮತ್ತು ರೆಫ್ರಿಜರೇಷನ್. ಯಾಕಂತ ಹೇಳಿದರೆ ಆ ಮಾಯ್ಶ್ಚರ್ ಗ್ಯಾಸ್ ಜೊತೆ ಮಿಕ್ಸ್ ಆಗಿ ಹೋಗುವಾಗ ಎಲ್ಲಿ ನಮ್ಮ ಸಿಸ್ಟಮ್ ಒಳಗಡೆ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ, ಆ ಟೈಮಲ್ಲಿ ಆ ಮಾಯ್ಶ್ಚರ್ ಏನಾಗುತ್ತೆ, ಮಾಯ್ಶ್ಚರ್ ಅಂದರೆ ನೀರಿನ ತೇವಾಂಶ, ಅದೇನಾಗುತ್ತೆ ಅಲ್ಲಿ ಐಸ್ ಆಗಿರುತ್ತೆ. ಅದು ನಾರ್ಮಲ್ ಆಗಿ ಎಕ್ಸ್ಪೆನ್ಷನ್ ವಾಲ್ ಹತ್ತಿರ ಆ ಥರ ಜಾಗದಲ್ಲಿ ಏನಾಗುತ್ತೆ, ಐಸ್ ಆಗಿಬಿಡೋದು. ಸೊ ನಮಗೆ ಅಲ್ಲಿ ಫ್ಲೋ ಬರಲ್ಲ, ಗ್ಯಾಸ್ ಮುಂದೆ ಫ್ಲೋ ಆಗೋಲ್ಲ, ಕೂಲಿಂಗ್ ಪ್ರಾಬ್ಲಮ್ ಆಗುತ್ತೆ, ಸಿಸ್ಟಮಿಗೆಲ್ಲ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ವ್ಯಾಕ್ಯೂಮ್ ಒಂದು ಇಂಪಾರ್ಟೆಂಟ್ ಕೆಲಸ. ಸೊ ಅದು ಹೇಗೆ ಕನೆಕ್ಟ್ ಮಾಡೋದು ಅಂತ ಹೇಳಿದರೆ ನಾವು ನೋಡೋಣ. ನಾರ್ಮಲಾಗಿ ಗೇಜ್ ಯೂಸ್ ಮಾಡ್ತೇವೆ. ನಾರ್ಮಲಾಗಿ ಈ ಥರ ಮೆನಿಫೋಲ್ಡ್ ಗೇಜನ್ನು ಯೂಸ್ ಮಾಡ್ತೇವೆ ಇದನ್ನು ಕನೆಕ್ಟ್ ಮಾಡಲಿಕ್ಕೆ. ಸೊ ಮೆನಿಫೋಲ್ಡ್ ಗೇಜಲ್ಲಿ ನೋಡಿದ್ರೆ 2 ಗೇಜ್ ಇರುತ್ತೆ. ಒಂದು ಪ್ರೆಷರ್ ಗೇಜ್, ಇನ್ನೊಂದು ಕಾಂಪೌಂಡ್. ಈ ರೆಡ್ಡಲ್ಲಿರೋದು ಪ್ರೆಷರ್ ಗೇಜ್, ಈ ಕಡೆ ಬ್ಲೂ ಅಲ್ಲಿರೋದು ಕಾಂಪೌಂಡ್ ಗೇಜ್. ಸೊ ಅದಕ್ಕೆ ಇಲ್ಲಿ ಲೋ ಆ್ಯಂಡ್ ಹೈ ಅಂತ, ಹೈ ಸೈಡಿಗೆ ಲೋ ಸೈಡಿಗೆ ಕನೆಕ್ಟ್ ಮಾಡಲಿಕ್ಕೆ ನಾವು ನಾರ್ಮಲಾಗಿ ಯೂಸ್ ಮಾಡ್ತೇವೆ. 3 ಚಾರ್ಜಿಂಗ್ ಲೈನ್ ಇರುತ್ತೆ. ಒಂದು ಇದಕ್ಕೆ ಮಧ್ಯದಿರೋದು ಕಾಮನ್ ಆಗಿರೋದು 2 ಕಡೆ ಯೂಸ್ ಮಾಡ್ಕೊಳ್ಳಿಕ್ಕೆ, ಮತ್ತು ಈ ಕಡೆ ಪ್ರೆಷರ್ ಗೇಜಿಗೆ ಯೂಸ್ ಮಾಡು. ಸೊ ನಾವು ನಾರ್ಮಲಾಗಿ ವ್ಯಾಕ್ಯೂಮ್ ಮಾಡುವಾಗ ಏನು ಮಾಡ್ತೇವೆ ಅಂತ ಹೇಳಿ, ಈ ಮಧ್ಯದಲ್ಲಿರೋ ಪಾಯಿಂಟ್ ಯಾವಾಗೂ ನಾರ್ಮಲಿ ಕಾಮನ್ ಪಾಯಿಂಟ್ ಆಗಿರುತ್ತೆ. ಸೊ ನಾವು ಈ ಕಾಮನ್ ಪಾಯಿಂಟನ್ನು ಏನು ಮಾಡ್ತೇವೆ, ಈ ಮಿಷಿನಿಗೆ ಇಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ಯೆಲ್ಲೋ ಕಲರ್ ಏನಿದೆ ಅದನ್ನು ನಾವು ಮಿಷಿನ್ ಕಡೆಗೆ ಈ ಥರ ಕನೆಕ್ಟ್ ಮಾಡ್ತೇವೆ. ಸೊ ಕನೆಕ್ಟ್ ಮಾಡಿ ಈ ಪಂಪಿಗೆ ಪವರ್ ಕೊಡಬೇಕು. 230 ಆಗಿರುತ್ತೆ. ಈ ಥರ ಸಾಕೆಟ್ ಯೂಸ್ ಮಾಡಿ ಅದಕ್ಕೆ ಪವರ್ ಕನೆಕ್ಟ್ ಮಾಡಿದಾಗ ಪಂಪು ಸ್ಟಾರ್ಟ್ ಆಗುತ್ತೆ. ಸೊ ನಾವು ಎಕ್ಸಾಂಪಲ್ ಈಗ ಸ್ಟಾರ್ಟ್ ಮಾಡಿ ನೋಡೋಣ. ಈಗ ನೋಡಿ, ಪಂಪು ಸ್ಟಾರ್ಟ್ ಆಯಿತು. ಇಲ್ಲಿಂದ ಗಾಳಿ ಎಳಿತಾ ಇದೆ. ಇಲ್ಲಿಂದ ಗಾಳಿ ಎಳೆಯುವಾಗ ಇಲ್ಲಿ ಬರುತ್ತೆ. ಸೊ ನಾವು ಈ ವಾಲ್ ಓಪನ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಈಗ ಸೌಂಡ್ ಚೇಂಜ್ ಆಯಿತು ನೋಡಿ. ಈಗ ಸಿಸ್ಟಮ್ ಒಳ್ಳಿರುವ ಗ್ಯಾಸನ್ನು ಅಥವಾ ಮಾಯ್ಶ್ಚರನ್ನು ಎಳಿಲಿಕ್ಕೆ ಸ್ಟಾರ್ಟ್ ಮಾಡೋದು. ಇಲ್ಲಿ ನೋಡ್ಬೋದು
ಈ ಥರ ಕ್ಲೋಸ್ ಮಾಡಿದರೆ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು ಈ ಥರ. ಸೊ ಇಲ್ಲಿ ಎಳಿತಾನೆ ಇರೋದು. ನಾವು ಸಿಸ್ಟಮಿಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಸಿಸ್ಟಮ್ ಒಳಗಿರೋ ಎಲ್ಲ ಗ್ಯಾಸನ್ನು ಸಹ ಇದು ಹೊರಗೆ ಆಗುತ್ತೆ. ಸೊ ಇದರಿಂದ ಸಿಸ್ಟಮ್ ಒಳಗೆ ಪ್ರಾಪರಾಗಿ ವ್ಯಾಕ್ಯೂಮ್ ಆಗುತ್ತೆ. ನಾವೀಗ ಎಕ್ಸಾಂಪಲ್ಗೆ ಸಿಸ್ಟಮನ್ನು ಈ ಸಿಲಿಂಡರ್ನ ಸಿಸ್ಟಮ್ ಅಂತ ಅಂದ್ಕೊಂಡೋಣ. ಸಿಸ್ಟಮ್ ಅಂದರೆ ಎ ಸಿ ಯಾವುದೇ ಫ್ರಿಜ್ ಆಗಿರಲಿ. ಸೊ ಇದಕ್ಕೆ ಹೇಗೆ ಕನೆಕ್ಟ್ ಮಾಡ್ತಾ ಈ ಥರ ಈ ಬ್ಲೂ ಲೈನ್ ಇದೆಯಲ್ಲ, ಬ್ಲೂ ಲೈನನ್ನು ನಾವು ಎ ಸಿ ಅಥವಾ ಫ್ರಿಜ್ಗೆ ಕನೆಕ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ವಾಲ್ ಓಪನ್ ಇದೆ. ವಾಲ್ ಓಪನ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಹೊರಗಡೆ ಇರುವ ಗಾಳಿ ಸಹ ಇದರಿಂದ ಹೋಗಿ ಒಳಗಡೆ ತುಂಬಿಕೊಂಡಿದೆ. ಸೊ ಇದು ಈಗ ಮಾಯ್ಶ್ಚರ್ ಒಳಗಡೆ ಎಂಟರ್ ಆಗಿ. ಸೊ ನಾವು ಏನು ಗ್ಯಾಸ್ ಚಾರ್ಜ್ ಮಾಡಬೇಕು, ಇದನ್ನೆಲ್ಲ ತೆಗಿಬೇಕಾಗುತ್ತೆ ಫಸ್ಟ್. ಸೊ ತೆಗಿಲಿಕ್ಕೆ ಈ ಥರ ಲೈನ್ ಇದೆ, ಈ ಬ್ಲೂ ಲೈನನ್ನು ಇಲ್ಲಿ ಕನೆಕ್ಟ್ ಮಾಡಿ. ಯಾವ ಲೈನ್ ಅಂತ ಏನಿಲ್ಲ, ಬಟ್ ನಾವು ಕನೆಕ್ಟ್ ಮಾಡುವಾಗ ಯಾವತ್ತು ಲೋ ಸೈಡ್ ಲೈನನ್ನು ಯೂಸ್ ಮಾಡ್ತೇವೆ ಸಕ್ಷನ್. ಯಾಕಂತ ಹೇಳಿದರೆ ಇದರಲ್ಲಿ ನಮಗೆ ವ್ಯಾಕ್ಯೂಮ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಕಾಣಿಸ್ತದೆ. ಇಲ್ಲಿ -30 ಅಂತ ಇದೆ ನೋಡಿ. ಇಲ್ಲಿ ಈ 0ಇಂದ -30ಗೆ ಬಂದರೆ ಪ್ರಾಪರಾಗಿ ವ್ಯಾಕ್ಯೂಮ್ ಆಗಿದೆ ಅಂತ ಅರ್ಥ. ಸೊ ನಾವೀಗ ಇದಕ್ಕೆ ಕನೆಕ್ಟ್ ಮಾಡಿದ್ವಿ. ಕನೆಕ್ಟ್ ಮಾಡಿ ಸಿಸ್ಟಮಿಗೆ ಕನೆಕ್ಟ್ ಮಾಡೋದು ಇದೆ. ಇಲ್ಲಿ ನಾವು ಗ್ಯಾಸ್ ಸಿಲಿಂಡರ್ ಎಕ್ಸಾಂಪ್ಲಿಗೆ ಕನೆಕ್ಟ್ ಮಾಡಿದ್ದೇವೆ. ಎ ಸಿ ಇದ್ದರೆ ಎ ಸಿ ಕನೆಕ್ಟ್ ಮಾಡು, ಫ್ರಿಜ್ ಇದ್ದರೆ ಫ್ರಿಜ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳು. ಸೊ ಕನೆಕ್ಟ್ ಮಾಡ್ಕೊಳ್ಳಿ. ಈ ವಾಲನ್ನು ನಾವು ಓಪನ್ ಮಾಡಬೇಕಾಗತ್ತೆ. ಈ ಸೈಡದು ಬೇಡ, ಯಾಕಂದರೆ ಈ ಸೈಡ್ ನಾವು ಲೈನ್ ಯೂಸ್ ಮಾಡ್ತಾಯಿಲ್ಲ. ಒಂದು ಸೈಡ್ ಅಂದರೆ ಇಲ್ಲಿಂದ ವ್ಯಾಕ್ಯೂಮ್ ಎಳಿತಾ ಇದೆ, ಇಲ್ಲಿಂದ ಬಂದು ಇಲ್ಲಿಂದ ಎಳೆದು ನಮ್ಮ ಮಿಷಿನಿಗೆ ಹೋಗಿ ಮಿಷಿನಿಂದ ಹೊರಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಕನೆಕ್ಟ್ ಆಯಿತು. ಇದು ಓಪನ್ ಮಾಡಿದೆ. ಓಪನ್ ಮಾಡಿದಾಗ ಸಿಸ್ಟಮಿಂದ ಇಲ್ಲಿವರೆಗೆ ಓಪನ್ ಆಗಿದೆ. ಸೊ ಈಗ ಪಂಪನ್ನು ಆನ್ ಮಾಡೋದು. ಪಂಪನ್ನು ಆನ್ ಮಾಡಿದಾಗ ನಾವಿಲ್ಲಿ ನೋಡ್ಬೋದು, ಈಗ ಈ ಸಿಲಿಂಡರ್ ಒಳಗಿರೋ ಗ್ಯಾಸು ಅಥವಾ ಮಾಯ್ಶ್ಚರ್ ಏನೇ ಆಗಿರಲಿ ಅದು ಹೊರಗಡೆ ಹೋಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ 0ಇಂದ ಹೀಗೆ ಕೆಳಗೆ ಬರುತ್ತೆ. ಯಾವಾಗ ಅದರೊಳಗಿರೋ ಎಲ್ಲ ಮಾಯ್ಶ್ಚರ್ ಖಾಲಿ ಆಗುತ್ತೆ ಆವಾಗಿದು -30ಗೆ ಬರುತ್ತೆ. ಸ್ವಲ್ಪ ಹೊತ್ತು ನಾವು ಹೀಗೆ ಇಟ್ಟರೆ ನಿಮಗೆ ಅಲ್ಲಿ -30ಗೆ ಬರೋದು ನೋಡಲಿಕ್ಕೆ ಕಾಣಿಸುತ್ತೆ. ಸೊ ಇವಾಗ ನೋಡ್ಬೋದು -30 ಆಗಿದೆ. ಸೊ ವ್ಯಾಕ್ಯೂಮ್ ಕಂಪ್ಲೀಟ್ ಆದ ನಂತರ ಈ ವಾಲನ್ನು ಕ್ಲೋಸ್ ಮಾಡಿಕೊಂಡೆ ಪಂಪನ್ನು ನಾವು ಆಫ್ ಮಾಡಬೇಕಾಗತ್ತೆ. ಸೊ ಮತ್ತು ಈ -30 HG ಏನಿದೆ, ಸೊ ಇದು ನಾರ್ಮಲಾಗಿ ನಾವು ಟೆಕ್ನಿಷಿಯನ್ ಯೂಸ್ ಮಾಡುವಾಗ ಈ ಗೇಜನ್ನು ನೋಡಿ ಯೂಸ್ ಮಾಡ್ತೇವೆ. ಮತ್ತೊಂದು ಮೈಕ್ರೋನ್ ಗೇಜ್ ಅಂತ ಬರುತ್ತೆ. ಮೈಕ್ರೋನ್ ಗೇಜನ್ನು ನಮ್ಮ ಪರ್ಫೆಕ್ಟಾಗಿ ಎಷ್ಟು ಮೈಕ್ರೋನ್ ಆಗಿದೆ ಅಂತ ಕಾಣಿಸ್ತದೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಸಹ ಬೆಸ್ಟ್. ದೊಡ್ಡ ಚಿಲ್ಲರ್ ಮಿಷಿನೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ಸೊ ನಾರ್ಮಲ್ ಟೆಕ್ನಿಷಿಯನ್ ಎ ಸಿ ಗಿಸಿಯಲ್ಲಿ ನಾವು ಇದೇ ಥರ ಗೇಜನ್ನು ಯೂಸ್ ಮಾಡಿಕೊಂಡೇ ಮಾಡ್ತೇವೆ. ಸೊ ಮತ್ತು ಇದು 2 ಲೈನ್ ನಾವು ಹೈ ಪ್ರೆಷರ್ ಅಂತ ಹೇಳಿದರೆ ಲಿಕ್ವಿಡ್ ಲೈನ್ ಮತ್ತು ಸಕ್ಷನ್ ಎರಡೂ ಕಡೆಯನ್ನು ಕನೆಕ್ಟ್ ಮಾಡಿ ಸಹ ವ್ಯಾಕ್ಯೂಮ್ ಮಾಡ್ಬೋದು. ಇದನ್ನು ರೆಡ್ ಲೈನನ್ನು ಯೂಸ್ ಮಾಡಿಕೊಂಡು ಈ ಮಧ್ಯಾಹ್ನ ಕಾಮನ್ ಆಗಿ 2 ಸೈಡನ್ನು ವ್ಯಾಕ್ಯೂಮ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸಿಸ್ಟಮ್ ಅಂದರೆ ಎಲ್ಲಿ ಕನೆಕ್ಟ್ ಮಾಡೋದು, ಸಿಸ್ಟಮ್ ಒಳಗಡೆ ಇರೋದು ಎಲ್ಲ ಗಾಳಿಯನ್ನು ಹೊರಗೆ ನಾವು ಬರಬೇಕು. ಅದಕ್ಕೋಸ್ಕರ ವ್ಯಾಕ್ಯೂಮ್ ಮಿಷಿನ್ ಯೂಸ್ ಮಾಡ್ತೇವೆ. ಸೊ ಈ -30 ಆದ ಇದರೊಳಗಡೆ ಏನು ಗಾಳಿ ಇಲ್ಲ, ಇವಾಗ ಕ್ಲಿಯರ್ ಆಗಿದೆ. ಸೊ ನಾವು ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂತ ಅರ್ಥ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವ್ಯಾಕ್ಯೂಮ್ ಪಂಪ್ ಯಾವ ಕೆಲಸಕ್ಕೆ ಯೂಸ್ ಮಾಡ್ತೇವೆ ಅಂತ ತಿಳ್ಕೊಂಡಿದ್ದೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮತ್ತು ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.